ಹಾಯ್ ಎವ್ರಿವನ್. ಎಸ್.ಎಸ್.ಸಿ ಎಂ.ಟಿ.ಎಸ್ ಟಾಪ್ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಯಾವ ರೀತಿಯ ಕೃಷಿಯನ್ನ ಅಸ್ಸಾಂನಲ್ಲಿ ಜೂಮ್ ಅಂತ ಕರೀತಾರಂತ ಕ್ವಶನ್ ಅನ್ನ ಕೇಳಿದಾರ. ಇದನ್ನ ನಾವು ಸ್ಥಳಾಂತರ ಕೃಷಿ ಅಂತ ಹೇಳ್ತೀವಿ. ಇಲ್ಲಿ ಸ್ಥಳಾಂತರ ಕೃಷಿಗಳಿಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ನೇಮ್ಸ್ಗಳನ್ನ ಕರೀತಾರ. ಸೊ ಅವುಗಳದ್ದು ಲಿಸ್ಟ್ ಅನ್ನ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ರಿಟಿಷ್ ಗವರ್ನರ್ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ಕೊನೆಗೊಳಿಸಿದವ್ರು ಯಾರು ಅಂತ ಕ್ವಶನ್ ಕೇಳಿದಾರೆ. ಸೊ ಜಾರಿಗೆ ತಗೊಂಡ್ ಬಂದವ್ರು ಯಾರಂದ್ರ ರಾಬರ್ಟ್ ಕ್ಲೈವ್ ಅಂತ ಹೇಳ್ತೀವಿ. ಇವಾಗ ಏನ್ ಕೇಳಿದಾರ, ಕೊನೆಗೊಳಿಸಿದವ್ರು ಯಾರಂತ ಕೇಳಿದಾರ. ಯಾರಂತಂದ್ ಹೇಳಿದ್ರೆ ವಾರ್ನ್ ಹೆಸ್ಟಿಂಗ್ ಅಂತಂದ್ ಹೇಳ್ತೀವಿ 1773ರಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಹೆಚ್ಚು ವಿಟಮಿನ್ ಸಿ ಅಥವಾ ಅಸ್ಕಾರ್ಬಿಕ್ ಆಮ್ಲ ಅಂತಂದ್ ಹೇಳ್ತೀವಿ ಅದನ್ನ ಹೊಂದೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಇದ್ರಲ್ಲಿ ಯಾವ ಬರತ್ತಂತಂದ್ ಹೇಳಿದ್ರ ಆಪ್ಷನ್ ನೋಡ್ರಿ, ಪೇರಲ್ ಹಣ್ಣು ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳಿದ್ರ ಪೇರಲ್ ಹಣ್ಣು, ಗೋವಾ ಅಂತಂದ್ ಹೇಳ್ತೀವಲ್ಲ. ನೋಡ್ರಿ, ವಿಟಮಿನ್ ಸಿ ಹೊಂದಿರುವಂತಹ ಎಲ್ಲಾ ಅಂದ್ರೆ ವಿಟಮಿನ್ಸ್ ಗಳನ್ನ ಹೊಂದಿರುವಂತಹ ಎಲ್ಲಾ ಫ್ರೂಟ್ಸ್ ಗಳ ಲಿಸ್ಟ್ ಅನ್ನ ನೀವು ನೋಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ವಶನ್ಸ್ ಗಳು ಬರುತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೀಲ್ಡ್ ಹಾಕಿ ತಂಡದಲ್ಲಿ ಎಷ್ಟು ಆಟಗಾರರು ಇರ್ತಾರ ಅಂತಂದ್ ಹೇಳಿ ಕ್ವಶನ್ ಐತ. ಎಷ್ಟು ಆಟಗಾರರು ಇರ್ತಾರ ಅಂದ್ರ ಟೋಟಲ್ ಆಗಿ 11 ಆಟಗಾರರು ಇರ್ತಾರೆ. ಎಷ್ಟು ಜನ ಇರ್ತಾರ? ಟೋಟಲ್ 11 ಆಟಗಾರರು ಇರ್ತಾರ. ಎಲ್ಲಾ ಆಟಗಳು, ಸೊ ಹಾಕಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಎಷ್ಟು ಜನ ಆಟದಲ್ಲಿ ಅಂದ್ರೆ ತಂಡದಲ್ಲಿ ಇರ್ತಾರ ಅನ್ನೋದನ್ನ ನೀವು ಒಂದು ಲಿಸ್ಟ್ ಅನ್ನ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ 2015ರಲ್ಲಿ ಜಾರಿಗೆ ಬರುತ್ತೆ. ಇದು ಯಾವುದಕ್ಕೋಸ್ಕರ ಜಾರಿಗೆ ತಗೊಂಡು ಬಂದಿದಾರ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಅಂದ್ರೆ ಯೋಜನೆಗಳ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ. ಇದು ಯಾವ್ದ್ರಗೋಸ್ಕರ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯಕ್ಕೋಸ್ಕರ ಇದನ್ನ ಜಾರಿಗೆ ತಗೊಂಡು ಬಂದಿದಾರ. ಸೊ ನೆಕ್ಸ್ಟ್ ವಿಡಿಯೋ ಬರ್ತಾ ಐತೆ. ಸೊ ಎಲ್ರೂ ಸಬ್ಸ್ಕ್ರೈಬ್ ಆಗ್ರಿ.